ಕ್ಯೂಟ್ ಆಗಿದೆ ಅಲ್ಲ ಈ ಬೊಕ್ಕೆ. ಆದ್ರೆ ಈ ಬೊಕ್ಕೆಯಲ್ಲಿರೋ ಪ್ರೀತಿ ಆಯ್ಸು ಜಾಸ್ತಿ ಇಲ್ಲ ಆರಾಧನಾ. ದೀಪ ಆರುವಾಗ ಜಾಸ್ತಿ ಉರಿಯತ್ತಂತೆ, ಹಾಗೆ ಇದನ್ನು ಆರೋಗ ಪ್ರೀತಿ, ಐ ಮೀನ್ ನಾನೇ ಆರ್ಸ ಪ್ರೀತಿ. ನೋಡು, ಮರ್ಯಾದೆಯಿಂದ ನನಗೆ ಬೊಕ್ಕೆ ಕೊಡು. ನಿನಗೆ ನನ್ನ ತಮ್ಮ ಅಂದ್ರೆ ಪ್ರಾಣ ಅಲ್ವಾ? ನೋಡು, ನಿನಗೆ ದ್ವೇಷ ಇರೋದು ನನ್ನ ಮೇಲೆ. ಈ ಬೊಕ್ಕೆಗೆ ಏನಾದರೂ ಮಾಡಿದ್ರೆ ಸರಿ ಇರಲ್ಲ. ಮೊದಲು ಕೊಡೋದೇನಾ? ನೋ ನೋ ನೋ, ನಾನು ಕೊಡಲ್ಲ ಅಪ್ಪ. ನಿನಗೆ ನನ್ನ ತಮ್ಮನ ಮೇಲಿರೋ ಪ್ರೀತಿ, ನನ್ನ ತಮ್ಮಂಗೆ ನಿನ್ನ ಮೇಲಿರೋ ಪ್ರೀತಿ ಆದಷ್ಟು ಬೇಗ ಸೇರೋ ಜಾಗ ಇದೆ. ರೀ ಮುನಿಯಮ್ಮ, ಹೇಳಿ. ಸರ್ಪ್ರೈಸ್ ಏನಂತ ಗೊತ್ತಾಯ್ತಾ? ಬೊಕ್ಕೆ ಸಿಕ್ತಾ? ಅದನ್ನ ಬರೀ ಬೊಕ್ಕೆ ಅಂತ ಅನ್ಕೋಬೇಡಿ, ಅದು ನನ್ನ ಆಟ. ನಿಮ್ಮನ್ನ ನೋಡೋಕ್ಕೆ ಒದ್ದಾಡ್ತಿರೋ ಹಾಟ್. ಹಲೋ, ಏನಾಯ್ತು? ಮಾತೇ ಬರ್ತಿಲ್ಲ? ಸಿಕ್ತು ರಾಜ್. ಹೇಗಿದೆ? ತುಂಬ ಚೆನ್ನಾಗಿದೆ. ನಿಮ್ಮ ಮನಸ್ಸಷ್ಟೇ ಬ್ಯೂಟಿಫುಲ್ ಆಗಿದೆ. ಮತ್ತೆ ಹೆಂಗೆ ನಾವು ಈ ಥರ ಸರ್ಪ್ರೈಸ್ ಕೊಡೋದ್ರಲ್ಲೂ ಎತ್ತಿದ ಕೈ ನಾವು. ಇಷ್ಟ ಆಯ್ತಾ? ಯಾಕೆ ಮುನಿಯಮ್ಮ, ಏನಾಯ್ತು? ಅಳ್ತಿದ್ದೀರಾ? ಇಲ್ಲಪ್ಪ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಯಾಕೇನಾಯ್ತು? ಏನೂ ಇಲ್ಲ. ನೀವು ಊರಲ್ಲಿ ಇಲ್ಲದೆ ಹೋದ್ರು ನನ್ನನ್ನು ನೆನ್ಪು ಮಾಡ್ಕೋತಿದ್ದೀರಲ್ಲ, ನಾನು ಖುಷಿಯಾಗಿರ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ಅಷ್ಟೇನಾ? ನಾನು ಏನೋ ಅಂತ ಹೆದರ್ಕೊಬಿಟ್ಟಿದ್ದೆ ನೋಡಿ. ಮುನಿಯಮ್ಮ, ನನಗೆ ನೀವು ಖುಷಿಯಾಗಿರೋದಷ್ಟೇ ಮುಖ್ಯ. ನಾನು ಎಲ್ಲಿದ್ದರೂ ನೀವು ಖುಷಿಯಾಗಿರೋಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡ್ತಾನೆ ಇರ್ತೀನಿ. ಈ ಕ್ಷಣಕ್ಕೆ ನಿಮ್ಮ ಹತ್ರ ಬರೋಕ್ಕಾಗಲ್ಲ, ಅದಕ್ಕೆ ಬೊಕ್ಕೆ ಕಳಿಸಿದ್ದೀನಿ. ಅದು ಬಾಡೋಗೋ ಹೂವನೇ. ಇರೋಷ್ಟೊತ್ತು ನಗ್ತಾ ಇರಬೇಕು ಅಂತ ಒಂದು ಹೂವು ಹೇಗೆ ಹೇಳತ್ ನೋಡಿ. ನೀವು ಅಷ್ಟೇ ಆ ಹೂ ಥರ ನಗ್ನಗ್ತಾ ಇರಬೇಕು. ನಗ್ತಿರ್ತೀನಿ ರಾಜ್. ನನಗೋಸ್ಕರ ನೀವಿರುವಾಗ ನನಗೇನು ಚಿಂತೆ ಹೇಳಿ? ನಗ್ತಾನೆ ಇರ್ತೀನಿ. ಯಾರು ಏನೇ ಮಾಡಿದ್ರು ಈ ನಗುನ ನನ್ನಿಂದ ಕಸ್ಕೊಳ್ಳೋದಕ್ಕಾಗಲ್ಲ. ದಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಬಾಯ್ ಮುನಿಯಮ್ಮ. ಓ, ಹಾಗಿದ್ರೆ ಅಮ್ಮ ಇನ್ ಮುಂದೆ ಕೆಲ್ಸಕ್ಕೆ ಹೋಗ್ತಾಳಾ? ಹೂ ಮಗಳೇ, ರೇವತಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಕೆಲ್ಸಕ್ಕೆ ಹೋದ್ರೆ ನಮ್ಗೊಂದು ಸ್ವಲ್ಪ ಅನುಕೂಲ. ಆದ್ರೆ ದುಡ್ಡು ಸಾಕಾಗ್ತಾ ಇಲ್ಲ. ಏನ್ ಮಾಡೋದ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂದ್ರೆ ನಾನ್ ದುಡ್ಡು ಕೊಡ್ಲಿ ಅಂತನಾ? ಹಂಗಲ್ಲಮ್ಮ, ಆದ್ರೂ ಈಗ ನನ್ನ ಈ ಮನೆನ ನೀನೇ ನೋಡ್ಕೋಬೇಕಲ್ವಾ? ಅಪ್ಪ, ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಪಚ್ಚುಗ್ ಹೇಳಿ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸರಿ ಮಗಳೇ. ಸರಿ ಅಪ್ಪ, ನಾ ಆಚೆ ಹೋಗಿ ಬರ್ತೀನಿ. ಒಂದ್ ನಿಮಿಷ. ಆ ಹುಡುಗ ಯಾರು, ಎತ್ತ, ಏನು ಅಂತ ನಾನು ಕೇಳಿಲ್ಲ. ಆ ಹುಡುಗ ಏನ್ ಕೆಲಸ ಮಾಡ್ಕೊಂಡಿರೋದು? ಆ ಹುಡುಗನ ಮನೆಯಲ್ಲಿ? ಅಪ್ಪ, ಅವನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ. ಅವ್ರ ಅಪ್ಪನ ಬಿಸ್ನೆಸ್ ನೋಡ್ಕೊಂಡು ಹೋದ್ರೆ ಸಾಕು. ಸದ್ಯಕ್ಕೆ ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ನಾವು ಫಾರಿನಿಗೆ ಹೋಗ್ತೀವಲ್ಲ, ಅವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಹೌದಾ? ನಾನು ಅವನ ಹತ್ರ ಒಂದಿನ ಇಲ್ಲಿ ಬಂದು ಮಾತಾಡೋದಕ್ಕೆ ಹೇಳ್ತೀನಿ. ನೀನ್ ಏನ್ ಕೇಳ್ಬೇಕು ಅವನ ಹತ್ರನೇ ಕೇಳು. ಸರಿ. ನಿನ್ನ ಆಯ್ಕೆ ಬಗ್ಗೆ ನನಗೊಂದು ಚೂರು ಅನುಮಾನ ಇಲ್ಲ. ಆದ್ರೆ ನಿಮ್ಮಮ್ಮ ನನ್ನ ತಲೆ ತಿಂತಾ ಇರ್ತಾಳೆ. ಸೀರೆ ಹುಡುಗ ಯಾರು, ಏನು, ಎತ್ತ, ಎಲ್ಲಿದ್ದಾನೆ ಅಂತ ಕೇಳ್ತಾ ಇರ್ತಾಳೆ. ಅವಳ ಸಮಾಧಾನಕ್ಕೆ ಆ ಹುಡುಗನ ಒಂದ್ಸರಿ ಮನೆ ಕರ್ಕಬಾ ಮಗಳೇ. ಸರಿಯಪ್ಪ. ಹೌದು, ಈಗ ಅಮ್ಮ ಮನೇಲಿಲ್ಲ ಅಲ್ಲ, ಅಡ್ಗೆ ಕೆಲಸ ಎಲ್ಲ ನಿಂದೇನಾ? ನೀನೇನು ಅಮ್ಮನಷ್ಟು ರುಚಿಯಾಗಿ ಅಡಿಗೆ ಮಾಡಲ್ಲ, ಸ್ವಲ್ಪ ಕಲ್ತ್ಕೊಂಡ್ಬಿಡು. ಏನಾ? ನಾನು ಅಡ್ಗೆ ಕಲಿಬೇಕಾ? ಹ್ಞೂ ಮತ್ತೆ. ಅಲ್ಲ ಮಗಳೇ,
ಅಡುಗೆ ನೀನ್ ಕಲಿಬೇಕು ತಾನೆ. ಮುಂದೆ ಮದುವೆ ಆದ್ಮೇಲೆ ನಿನಗೆ ಕಷ್ಟ ಆಗಲ್ವಾ? ಅಪ್ಪ, ಮದ್ವೆ ಆದ್ಮೇಲೆ ಅಡ್ಗೆ ಮಾಡ್ಕೊಂಡು ಕುತ್ಕೊಳ್ಳೋ ಕರ್ಮ ನನಗಿಲ್ಲ. ಪಚ್ಚು ಹೇಳಿದಾರೆ ಎಲ್ಲ ಕೆಲ್ಸಕ್ಕೆ ಜನ ಇರ್ತಾರೆ ಅಂತ. ಹೌದಾ? ಅಡ್ಗೆ ಮನೇಲಿ ಅಡ್ಗೆ ಮಾಡ್ಕೊಂಡು ಕುತ್ಕೊಳ್ಳೋ ಜಾಯಮಾನ ನಂದಲ್ಲ. ಸರಿಯಪ್ಪ, ನಂಗೆ ಲೇಟ್ ಆಯ್ತು, ಹೊರಡ್ತೀನಿ. ಮಗಳೇ, ದುಡ್ಡು ಹೇಳಿದ್ನಲ್ಲಪ್ಪ, ನೀನ್ ಅಕೌಂಟಿಂಗ್ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸರಿ. ಬಾಯ್. ರಾಜ್ಕುಮಾರಿ ನನ್ನ ಮಗಳು. ಪ್ರೀತಿ ಕೂಡು ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ಗೆ ಪ್ರೀತಿಸಿದ ಹುಡುಗ ಕಳ್ಸಿದ ಬೊಕ್ಕೆ ಡಸ್ಟ್ಬಿನ್ ಸೇರಿದ್ರು ಎತ್ಕೊಂಡ್ಬಂದಿದ್ಯಲ್ಲ. ಬಾ, ಕಮಲದ ಹೂ ಅರಳೋದು ಕೆಸರಲ್ಲೇ, ಆದ್ರೆ ಅದನ್ನ ದೇವ್ರಿಗೆ ಹಾಕಿ ಪೂಜೆ ಮಾಡಲ್ವಾ? ಇದನ್ನು ಹಾಗೆ ಅನ್ಕೋ. ಯಾವ್ದು ಎಲ್ಲಿರ್ಬೇಕೋ ಅಲ್ಲೇ ಇರುತ್ತೆ. ಈಗ ನಿಮ್ಮನೆ ತಗೊಳ್ಳಿ, ಈ ಮನೇಲಿ ಹುಟ್ಟಿದವರಲ್ಲ, ಈ ಮನೆಗೆ ಸೇರಿದವರು ಅಲ್ಲ, ಆದ್ರೂ ಈ ಮನೆ ಮಗಳ ತರ ಇಲ್ಲೇ ಇದ್ದೀರಾ. ಆದ್ರೆ ಒಂದಲ್ಲ ಒಂದಿನ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ. ಏಯ್, ಕಿರ್ಚಬೇಡ. ನೀನ್ ಕಿರ್ಚಿದ ತಕ್ಷಣ ಸತ್ಯ ಬದಲಾಗಲ್ಲ ಅಮಲಾ ಮೇಡಮ್. ಸತ್ಯಕ್ಕಿರೋದು ಒಂದೇ ದಾರಿ. ನೀನ್ ಕೊಡೋ ಹಿಂಸೆನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನೀನ್ ಮುಂದೆ ಸೋಲ್ತಾನೂ ಇದ್ದೀನಿ, ಒಪ್ಕೋತೀನಿ. ಆದ್ರೆ ಇಲ್ಲಿಂದ ಹೊರಟೋಗ್ತೀನಿ ಅಂತ ಅನ್ಕೋಬೇಡ. ಯಾಕಂದ್ರೆ ನಾನು ಸತ್ಯ ಜೊತೆ ಬದುಕ್ತಾ ಇದ್ದೀನಿ. ಒಂದಲ್ಲ ಒಂದಿನ ಅದು ನನ್ನನ್ನ ಗೆಲ್ಸುತ್ತೆ ಅಂತ ನಂಬಿದ್ದೀನಿ. ನಿನ್ ಸೋಲು ಗೆಲುವು ನನ್ನ ಕೈಯಲ್ಲಿದೆ. ನಾನು ಮನ್ಸು ಮಾಡಿದ್ರೆ ಈ ಕ್ಷಣ ನಿನ್ನ ಮನೆಯಿಂದ ಆಚೆ ಹಾಕ್ಬೋದು. ನನ್ನ ಗಂಡ ಮನೇಲಿಲ್ಲ ಅನ್ನೋ ಧೈರ್ಯದ ಮೇಲೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜ್ ಇಲ್ಲಿಗೆ ಬಂದಿದ್ದೀನ, ನಿನ್ನ ಆಟ ಎಲ್ಲ ನಡೆಯಲ್ಲ. ಅವನಿಂದ ಏನೇ ಮಾಡೋಕ್ಕಾಗುತ್ತೆ? ಅವನು ನಿನ್ನ ಗಂಡ ಆಗೋಕ್ಕೂ ಮುಂಚೆ ನನ್ನ ತಮ್ಮ. ಈ ಅಕ್ಕನ ಮಾತು ಕೇಳ್ಕೊಂಡಿರೋ ಗುಲಾಮ. ಅವನೆಲ್ಲ ನನಗೊಂದು ಲೆಕ್ಕನ. ಅದಕ್ಕೆ ಲೆಕ್ಕಕ್ಕೆ ಇಲ್ದೇ ಇರೋರ ಥರ ಮಾಡೋದಕ್ಕೆ ನೋಡಿದೆ ಅಲ್ವಾ? ಆದ್ರೆ ಅವ್ರೀಗ ಬದಲಾಗಿದ್ದಾರೆ ಅಂತ ಮರಿಬೇಡ. ಅವ್ರ ಪಕ್ಕದಲ್ಲಿ ಯಾವತ್ತೂ ನಾನು ಇದ್ದೇ ಇರ್ತೀನಿ ಅನ್ನೋದು ನಿನಗೆ ನೆನಪಿರ್ಲಿ. ನೋಡು, ನಿನ್ನ ಹಾಗೆ ನಾನು ಯಾರಿಗೂ ಕೆಟ್ಟದ್ದನ್ನ ಬಯಸಲ್ಲ. ಹಾಗಂತ ನನ್ನ ತಂಟೆಗೆ ಬಂದರೆ ಒಳ್ಳೆಯವಳಾಗಿರೋದು ಇಲ್ಲ. ಏಯ್, ಅದೇನು ಮಾಡ್ಕೋತೀವಿ ಮಾಡ್ಕೊ. ತುಂಬ ಹಾರಾಡ್ಬೇಡ. ನೀನು ಹೀಗೆ ಅತಿಯಾಗಿ ಆಡ್ತಿದ್ರೆ ನಿನ್ನ ಬಗ್ಗೆ ಹೇಳಬೇಕಾಗತ್ತೆ. ಓ, ಯಾರಿಗೆ ಹೇಳ್ತೀಯ? ಮಾವನ ಹತ್ರನೇ ಹೇಳ್ತೀನಿ. ಹೌದಾ? ಏನಂತ ಹೇಳ್ತೀಯ? ಬಹುಶಃ ನಿನ್ನ ಬಗ್ಗೆ ಹೇಳಿದ್ರೆ ಯಾರು ನಂಬಲ್ಲ ಅನ್ಸುತ್ತೆ. ಅದಕ್ಕೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಸಾಕ್ಷಿ ಸಮೇತನಾ? ಏನ್ ಸಾಕ್ಷಿ? ಸಾಕ್ಷಿ ಇದೆ. ನಿನ್ ಗಂಡನ್ಗೆ ನಿನ್ ಮೇಲೆ ಎಷ್ಟು ಲವ್ ನೋಡು. ನಿನ್ ಜೊತೆ ಇರಕ್ಕಾಗ್ತಿಲ್ಲ ಅಂತ ಪಾಪ ಅಲ್ಲಿಟ್ಕೊಂಡೆ ತನ್ನ ಲವ್ನ ತಲುಪೋ ಹಾಗೆ ಮಾಡಿದ್ದಾನೆ. ದೀಪ ಆರುವಾಗ ಜಾಸ್ತಿ ಉರಿಯತ್ತಂತೆ. ಹಾಗೆ ಇದನು ಆರೋಗ ಪ್ರೀತಿ. ಐ ಮೀನ್ ನಾನೇ ಆರ್ಸೋ ಪ್ರೀತಿ. ನಿನಗ್ ನನ್ನ ತಮ್ಮನ ಮೇಲಿರೋ ಪ್ರೀತಿ, ನನ್ನ ತಮ್ಮಂಗ್ ನಿನ್ ಮೇಲಿರೋ ಪ್ರೀತಿ ಆದಷ್ಟು ಬೇಗ ಸೇರೋ ಜಾಗ ಇದೆ. ಏಯ್, ಯಾಕೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡೋಕೆ. ಕ್ಯಾಪ್ಷನ್ ಏನ್ ಗೊತ್ತಾ? ಅಮಲ ಇದ್ದಾಳೆ ಎಚ್ಚರಿಕೆ ಅಂತ. ನೀನ್ ಎಂತವಳು ಅಂತ ಇಡೀ ಜಗತ್ತೇ ನೋಡುತ್ತೆ.
ಜಗತ್ ಬಿಡು, ನೀನೇನು ಅಂತ ಈ ಮನೆಯವ್ರಿಗೆ ಗೊತ್ತಾಗುತ್ತೆ. ನಿನ್ನನ್ನು ತುಂಬಾ ನಂಬ್ಕೊಂಡಿರೋ ಅತ್ತೆ ಮಾವ ನಿಮ್ಮ ತಮ್ಮ ಎಲ್ರಿಗೂ ನಿನ್ನ ಅಸಲಿ ಮುಖದ ದರ್ಶನ ಆಗ್ಬೇಕು. ನಾನು ಇದನ್ನ ಮೊದಲು ರಾಜಿಗೆ ತೋರಿಸ್ತೇನೆ. ನನ್ನನ್ನು ಅತ್ತೇನು ಒಂದು ಮಾಡ್ತೀನಿ ಅಂತ ಸುಳ್ಳು ಹೇಳಿ ರಾಜ್ನ ಕಳಿಸಿದ್ಯಾ ಅಲ್ವಾ? ನೀನಿಲ್ಲಿ ಏನ್ ಮಾಡ್ತಿದ್ಯಾ ಅಂತ ರಾಜಿಗೆ ಗೊತ್ತಾಗತ್ತೆ. ಬೇಡ ಆರಾಧನಾ, ಆಟ ಆಡಬೇಡ. ವಿಡಿಯೋ ಮಾಡಿ ನನ್ನ ಹೆದರ್ಸ್ತಾ ಇದೆಯಾ? ಮೊದಲು ಡಿಲೀಟ್ ಮಾಡು. ಡಿಲೀಟ್ ಮಾಡೋದಕ್ಕೆ ಅದಕ್ಕೆ ನಾನು ಉಪಾಯವಾಗಿ ವಿಡಿಯೋ ಮಾಡ್ಕೊಂಡಿದ್ದು ಚಾನ್ಸೇ ಇಲ್ಲ. ನಾನು ಡಿಲೀಟ್ ಮಾಡಲ್ಲ. ಆರಾಧನಾ, ಸುಮ್ಮನೆ ನಿನ್ನ ತಂಟೆಗೆ ಬರಬೇಡ. ಯಾರ್ ತಂಟೆಗೆ ಬಂದಿದ್ದು ಮೊದಲು? ನನ್ನ ಗಂಡ ನನಗೆ ಪ್ರೀತಿಯಿಂದ ಕಳ್ಸಿರೋ ಬೊಕ್ಕೆನ ಡಸ್ಟ್ಬಿನ್ಗೆ ಹಾಕಿ ಅವ್ರ ಪ್ರೀತಿಗೆ ಅವಮಾನ ಮಾಡ್ದಲ್ಲ, ಅವಾಗ ಎಲ್ಲೋಗಿತ್ತು ಈ ಬುದ್ಧಿ? ಆಗ ನಿನಗೇನು ಅನಿಸ್ಲಿಲ್ಲ ಅಲ್ವಾ? ಬೇರೆಯವ್ರ ತಂಟೆಗೆ ಹೋಗಬಾರ್ದು. ಈಗ ಅನ್ಭವಿಸು. ನೋಡು ಆರಾಧನಾ, ಇದು ನನ್ನ ನಿನ್ನ ಮಧ್ಯೆ ವಾರ್. ನಮ್ಮ ಮಧ್ಯೆನೇ ಇರಲಿ. ಇದನ್ನ ಬೇರೆ ದಿಕ್ಕಕ್ಕೆ ತಿರುಗಿಸ್ಬೇಡ. ಭಯ ಅನ್ನೋದು ಮನುಷ್ಯನ ಹತ್ರ ಎಂಥ ಮಾತು ಬೇಕಿದ್ದು ಆಡ್ಸುತ್ತಲ್ವಾ? ಪಾಪ ನೀನು. ನೋಡು, ನಾನೇನು ಬೇಡ್ಕೋತಿಲ್ಲ, ನಿನಗೆ ವಾರ್ನ್ ಮಾಡ್ತಾ ಇದ್ದೀನಿ. ನನ್ನ ಕೆಣಕ್ಬೇಡ. ಕೆಣಕಿದ್ದು ನೀನು ಅಮಲ. ಹಾಗೆ ನೀನು ಕೇಳ್ಕೊಂಡಿದ್ದ ತಕ್ಷಣ ನಿನ್ಗೊಂದು ಚಾನ್ಸ್ ಕೊಟ್ಟು ನೀನು ಬದಲಾಗ್ತೀಯ ಅಂತ ನೋಡೋದಕ್ಕೆ ನಾನೇನು ದಡ್ಡಿ ಅಲ್ಲ. ಯಾಕಂದ್ರೆ ನೀನು ಬದಲಾಗೋಳಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು. ಅದೇನೋ ಅಂತಾರಲ್ಲ, ಗಿಡವಾಗಿ ಬಗ್ಗದೆ ಇರೋದು ಮರವಾಗಿ ಬಗ್ಗುತ್ತಾ? ಹಾಗೇನೆ ಸಣ್ಣ ವಯಸ್ಸಿಂದ ಕೆಟ್ಟು ಬುದ್ಧಿ ಬೆಳೆಸ್ಕೊಂಡಿರೋ ನೀನು ಈಗ ಬದಲಾಗ್ತೀಯಾ? ಚಾನ್ಸೇ ಇಲ್ಲ. ಏನೇನೋ ಮಾತಾಡ್ಬೇಡ ನೀನು. ನನ್ನ ಬಾಯಿ ಮುಚ್ಚೋದಕ್ಕೆ ನೋಡ್ಬೇಡ ನೀನು. ನಿನಗೆ ಸರಿಯಾದ ಪಾಠನೇ ಕಲಿಸ್ತೀನಿ. ಸುಳ್ಳು ಹೇಳ್ಕೊಂಡು ಮೆರೀತಿದ್ಯಾ ಅಲ್ವಾ? ಮುಖವಾಡ ಹಾಕೊಂಡು ಬದುಕ್ತಿದ್ಯಾ ಅಲ್ವಾ? ನಿನ್ನ ಪ್ರೀತಿಸೋ ತುಂಬಾ ನಂಬಿರೋ ಈ ಮನೆಯವರಿಗೆ ಮೋಸ ಮಾಡ್ತಿದ್ಯಾ? ಅದಕ್ಕೆಲ್ಲ ಅಂತ್ಯ ನಾನು ಹಾಡ್ತೀನಿ. ರಾಜ್ ಬರ್ತಿದ್ದ ಹಾಗೆ ಅವ್ರಿಗೆ ಇದನ್ನ ತೋರಿಸಿ ನಿನ್ನ ಚಾಪ್ಟರ್ನ ಕ್ಲೋಸ್ ಮಾಡಿಸ್ತೀನಿ. ಓಕೆ? ರಾಜ್ ಕಳಿಸಿರೋ ಹೂಗಳು ಎಷ್ಟು ಚೆನ್ನಾಗಿದೆ. ನೀವು ಯಾವಾಗ ಬರ್ತೀರಾ ರಾಜ್? ನಾನು ಬರೋದಕ್ಕಾಗಲ್ಲ, ಅದಕ್ಕೆ ಬೊಕ್ಕೆ ಕಳಿಸಿದ್ದೀನಿ ಅಂತ ಹೇಳಿದ್ರಿ. ಏನೇ ಇದ್ರು ನೀವಿದ್ದಾಗ ಆಗಲ್ಲ ರಾಜ್.